ವಿಭಿನ್ನ ಸಮುದಾಯದ ಅಭ್ಯರ್ಥಿಗಳು ಹೆಚ್ಚು ಹೆಚ್ಚು ಜನ ರಾಜಕೀಯ ಅಧಿಕಾರದಲ್ಲಿ ಬರಬೇಕು. ಈಗ ನಮ್ಮ ವಾಸವರು ಹೇಳಿದಂಗೆ ಹೆಚ್ಚು ಜನ ಇದ್ದಾರೆ MLAಗಳು, ಅವರೇ ಜಾಸ್ತಿ. ಈಗ ನಮ್ಮ ಡಾಕ್ಟರ್ ಪರಮೇಶ್ ಸಾಹೇಬರು ಯಾಕೆ ಅವರು ಜನರಲ್ ಕಾನ್ಫರೆನ್ಸಿಂಗ್ ಇಲ್ವಾ? ಇಲ್ಲಿ ಅಲ್ಲಿ ಒಬ್ಬ ರಿಸರ್ವ್ ಕಾನ್ಫರೆನ್ಸ್ ಇನ್ನೊಬ್ಬರಿಗೆ ಸಹಾಯ ಆಗಲ್ವಾ? ಈ ರೀತಿಯ ಮನಸ್ಥಿತಿ ನಮ್ಮಲ್ಲಿ ಬಂತು. ಎಲ್ಲರೂ ನಾವೇ ಪಡ್ಕೊಂಡು ಕೂತಾವಲ್ಲೇ ಬೇರೆ ಹಾಗೆ ಈಗ ರಂಗನಾಥ್ ಸಾಹೇಬರು ಚಿತ್ರದುರ್ಗಕ್ಕೆ ಲೋಕಸಭೆಗೆ ನಿಲ್ಲಿಲ್ಲ. ಅದು BL ಗೌಡ ಸೋಲಿಸಿದ್ರು. BL ಗೌಡ ಅಂತಂದ್ರೆ ಸರಿಸಮಾನವಾಗಿ ಆ ಒಂದು ಸಮಾಜದಲ್ಲಿ ಅವ್ರು ಸರಿಸಮಾನವಾದ ಮುಖಂಡನೇ ಇಲ್ಲ ಅಂತವ್ರನ್ನ ಸೋಲಿಸಿದ್ರು ಲೋಕಸಭೆಯಲ್ಲಿ. ಹಾಗೆ ನಮ್ಮಲ್ಲಿ ಧೈರ್ಯದ ಕೊರತೆ ಮತ್ತೆ ಅಸರ್ಟಿವ್ನೆಸ್ ಅಂತೀವಲ್ಲ, ಅದ್ರದ್ದು ಕೊರತೆ ನಮ್ಮಲ್ಲಿ ಬರ್ತದೆ. ಅದು ಹೋಗ್ಬೇಕು. ಇದು ರಾಜಕಾರಣದಲ್ಲಿ ಮತ್ತೆ ಬೇರೆ ಯಾವುದರಲ್ಲೇ ಆಗಲಿ ನಾವು ಹೆಚ್ಚು ಅಗ್ರೆಸಿವ್ ಆಗಿದ್ದಾಗ ಮಾತ್ರ ಸರ್. ಇದು ಬಹಳ ಸ್ಪರ್ಧಾತ್ಮಕವಾದಂತಹ ಜಗತ್ತು. ಯಾರು ಹಿಂದೆ ಹೋಗ್ತಾರೆ ಹಿಂದಿಗೆ ಹೊರಟಾಗ್ತಾನೆ, ಯಾರು ಮುಂದಕ್ಕೆ ಹೋಗ್ತಾರೆ ಹೆಂಗೋ ಹಾಗೆ ಈಗ ಇದು ಮಾಡ್ಕೊಂಡು ಅವರು ಕೂಡ ಮುಂದುವರಿತು. ಈ ನಮ್ಮ ಹುಲಿ ನಾಯಕರು ಅವ್ರು ಧಾರವಾಡ ಜಿಲ್ಲೆಯಿಂದ ಬಂದು ನಮ್ಮ ಹಾಸ್ಪಿಟಲ್ ಇದ್ರು. ಅವರು ಇವತ್ತು ಒಂದು ದೊಡ್ಡ ಕಾಲೇಜನ್ನ ಮಾಡಿಸಿದ್ರು. ನಾವೆಲ್ಲ ಹೆಮ್ಮೆ ಪಡ್ಬೇಕು. ನಾವೆಲ್ಲ ಹೆಮ್ಮೆ ಪಡ್ಬೇಕು. ಅದರಿಂದ ಸುಮಾರು 1000 ಜನ ವಿದ್ಯಾರ್ಥಿಗಳು ವಿದ್ಯಾವಂತ ಆಗ್ತಾರೆ, ಹೌದಲ್ವಾ? ಅವರು ಆ ಒಂದು ಧೈರ್ಯವಾಗಿ ನಿರ್ಧಾರ ತೆಗೆದುಕೊಳ್ಳದೆ ಏನು ಸಾಧನೆ ಮಾಡೋಕ್ಕಾಗ್ತಾರೆ. ಹಾಗೆ ನಮ್ಮಲ್ಲಿ ಯಾರಿಗೇನು ಶಕ್ತಿನಲ್ಲಿ ಯಾರೇನು ಕಡಿಮೆ ಇಲ್ಲ. ಎಲ್ರಿಗೂ ಕೂಡ ಭಗವಂತ ಬುದ್ಧಿಶಕ್ತಿ ಎಲ್ಲ ಶಕ್ತಿನೂ ಸಮಾನ ಕೊಟ್ಟಿರ್ತಾರೆ. ಆದರೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಪ್ರಯತ್ನಗಳು ನಮ್ಮಲ್ಲಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ವಿಷಾದಕರವಾದಂತಹ ಸಂಗತಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ